ಒಂದು ಕಡೆ ಮುಂಬೈನ ಬಾಂದ್ರಾದಲ್ಲಿ ಆದಂಥ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ತನಿಖೆ ಚುರುಕಾಗಿದೆ. ಇತ್ತ ಮೈಸೂರಿನ ಮೂಡಾ ಸೈಟ್ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಹಗರಣದಲ್ಲಿ ತನಿಖೆ ಮಾಡಿದಷ್ಟು ಕೂಡ ಬಯಲಾಗ್ತಾ ಇದೆ ಒಂದಷ್ಟು ಅಚ್ಚರಿಯ ವಿಚಾರಗಳು. ಬರೀ ಹಗರಣಗಳೇ ತುಂಬಿಕೊಂಡಿದೆ ಮೂಡಾ ಬುಡದಲ್ಲಿ. 142 ಸೈಟ್ ಆಯಿತು, ಈಗ 631 ಸೈಟ್ಗಳ ಸರದಿ ಸಾಲಲ್ಲಿದೆ. 631 ಮೂಡಾ ನಿವೇಶನಗಳ ಬಗ್ಗೆ ಮಾಹಿತಿಯನ್ನು ಕೇಳಿರುವಂಥ ಇಡಿ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ. ಅದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮತ್ತೊಂದು ಲಿಸ್ಟ್ ಅನ್ನು ಕೇಳಿರುವಂಥ ಇಡಿ ಅಧಿಕಾರಿಗಳು. ಒಂದು ಹಂತದ ಅಥವಾ ಒಂದು ಸುತ್ತಿನ ತನಿಖೆ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೆಜ್ಜೆ ಇಟ್ಟಿದ್ದಾರೆ ಇಡಿ ಅಧಿಕಾರಿಗಳು ಬರೆದಿರುವಂಥ ಪತ್ರ ಯಾರಿಗೆ? ಕಮಿಷನರ್ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಬರೆದಿರುವಂಥ ಲೆಟರ್. ಇನ್ವೆಸ್ಟಿಗೇಷನ್ ಅಂಡರ್ ದ ಪ್ರಾವಿಷನ್ಸ್ ಆಫ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ PMLA 2002 ಇನ್ ದ ಕೇಸ್ ಆಫ್ ಮೂಡಾ ಸ್ಕ್ಯಾಮ್. ನೋಡಿ ಆ ಲೆಟರ್ ಗಮನಿಸ್ತಾ ಇದ್ದೀವಿ. ಆ ಲೆಟರ್ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 631 ಸೈಟ್ಗಳ ವಿಚಾರವಾಗಿ ಮಾಹಿತಿಯನ್ನು ಕೇಳಿದೆ. ಈ ಮೂಡಾ ಹಗರಣದಲ್ಲಿ ಬ್ಲ್ಯಾಕ್ ಮನಿ ಮಾಫಿಯಾ ಏನಾದರೂ ಇತ್ತಾ? ಹರಾಜ್ ಕೂಗೋ ಸಂದರ್ಭದಲ್ಲಿ ಬೇನಾಮಿಗಳು, ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಹೆಸರಿನಲ್ಲಿ ಗೋಲ್ಮಾಲ್ ನಡೆದಿದ್ಯಾ? ಈ ಅನುಮಾನಗಳೀಗ ವ್ಯಕ್ತವಾಗ್ತಾ ಇದೆ. ಅದೇ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಬೇನಾಮಿಗಳದ್ದೇ ಬಹುದೊಡ್ಡ ಪಾತ್ರ. ಬೇನಾಮಿ ತುಂಬ ಜನರ ಹೆಸರಲ್ಲಿ ಇದೆ. ಇವತ್ತು ಆ ಸೈಟ್ ಯಾರ ಹೆಸರಲ್ಲಿ ಇದೆಯೋ ಅವ್ರನ್ನ ಹೋಗಿ ಕೇಳಿದ್ರೆ ನನ್ನ ಹೆಸರಲ್ಲಿ ಸೈಟ್ ಇದೆ ಅಂತ ಕೇಳ್ತಾರೆ. ಈ ಥರದ ಬೇನಾಮಿಗಳು. ಆ ಬೇನಾಮಿ ಹಿಂದಿರುವಂಥ ಅಸಲಿ ಹೆಸರು ಯಾವುದು ಅನ್ನೋದು ತಿಳ್ಕೊಳ್ತಾರೆ ಇಡಿ ಅಧಿಕಾರಿಗಳು. ಅದೇನು ದೊಡ್ಡ ವಿಚಾರ ಏನಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಮೊದಲನೇದಾಗಿ ಈಗ 631 ಸೈಟ್ಗಳ ಮಾಹಿತಿಯನ್ನು ಕೇಳಿದೆ. ಅದು ಯಾವ ಹಂತಕ್ಕೆ ಹೋಗ್ಬೋದು ತನಿಖೆ? ನಾಗೇಂದ್ರ ಬಾಬು, ಈಗಾಗಲೇ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಡೆದಿರುವಂತಹ ಹಗರಣದ ಬಗ್ಗೆ ಈಗಾಗಲೇ ಇಡಿ ತನಿಖೆ ನಡೀತಾ ಇದೆ. ಅದರಲ್ಲೂ ಕೂಡ PMLA ಆ್ಯಕ್ಟ್ ಅಡಿಯಲ್ಲಿ ನಡೀತಾ ಇರುವಂತಹ ಏನೋ ಇನ್ವೆಸ್ಟಿಗೇಷನಲ್ಲಿ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಈಗಾಗಲೇ ಏನು ಬಿಲ್ಡರ್ ಜಯರಾಮ್ ಅವರ ನಿವಾಸದ ಮೇಲೆ ರೈಡ್ ಮಾಡಿದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು. ನಿನ್ನೆ ಅಧಿಕೃತವಾದಂತಹ ಒಂದು ಏನು ಪ್ರೆಸ್ ನೋಟ್ ರಿಲೀಸ್ ಮಾಡಿ ಅದರಲ್ಲಿ 142 ಸ್ಥಿರಾಸ್ತಿಗಳನ್ನು ವಶಕ್ಕೆ ಪಡೆದು 300 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ಜಪ್ತಿ ಮಾಡಲಾಗಿದೆ. ಇವತ್ತು ಒಂದು ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಏನು ಎಕ್ಸ್ಕ್ಲೂಸಿವ್ ಆದಂತಹ ಪತ್ರ ಸಿಕ್ಕಿರುವಂಥದ್ದು. ಈಗಾಗಲೇ ಕಳೆದ ಡಿಸೆಂಬರ್ 14ನೇ ತಾರೀಕು ಒಂದು ಮೂಡಾಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಮೂಡಾ ಇಡಿ ಅಧಿಕಾರಿಗಳು. 631 ನಿವೇಶನಗಳ ಪಟ್ಟಿಯ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಒಂದು ಪತ್ರದಲ್ಲಿ ಭಾಳ ಪ್ರಮುಖವಾಗಿ ಸೈಟ್ ನಂಬರ್ ಇರ್ಬೋದು, ಜೊತೆಗೆ ಯಾವೆಲ್ಲ ಸಂಖ್ಯೆಯ ಸೈಟ್ಗಳು ಮತ್ತು ಎಲ್ಲೆಲ್ಲಿ ನಿವೇಶನಗಳಿದೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳುಳ್ಳಂತಹ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಈ 631 ಸೈಟ್ಗಳು ಕೂಡ ಕಪ್ಪು ಹಣದಿಂದ ಏನು ಖರೀದಿ ಮಾಡಿರುವಂತಹ ನಿವೇಶನಗಳ ಕಾರಣಕ್ಕಾಗಿ ತತ್ಕ್ಷಣದಲ್ಲಿ ನಮಗೆ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಈ ಪತ್ರ ಸಿಗ್ತಾರ ಕಾರಣಕ್ಕಾಗಿ ಒಂದು ಹಂತದಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು 300 ಕೋಟಿ ರೂಪಾಯಿ ಆಸ್ತಿಯನ್ನು ಜಪ್ತಿ ಮಾಡಿದ್ದಾರೆ. ಈಗ 631 ಸೈಟ್ ನಿವೇಶನಗಳಿದೆ. ಈ ನಿವೇಶನಗಳಲ್ಲೂ ಕೂಡ ವಶಕ್ಕೆ ಪಡೆದಿದ್ದೇ ಆದಲ್ಲಿ ಮೂಡಾಗೆ ನಿಜಕ್ಕೂ ಕೂಡ 1,000 ಕೋಟಿಗೂ ಹೆಚ್ಚು ಏನು ಮೌಲ್ಯದ ಆಸ್ತಿ ವಾಪಸ್. ಹಾಗೆ ಸಂಪರ್ಕದಲ್ಲಿರಿ ವಿನೋದ್. ಮೂಡಾ ಮಾಜಿ ಆಯುಕ್ತನ ಹೆಸರಲ್ಲಿ 198 ಬೇನಾಮಿ ಸೈಟ್. ಮೂಡಾ ಮಾಜಿ ಆಯುಕ್ತನ ಬೇನಾಮಿ ವಹಿವಾಟು ಕಂಡು ಬೆಚ್ಚಿ ಬಿದ್ದ ಇಡಿ ಅಧಿಕಾರಿಗಳು. ಮೂಡಾ ನಗರ ಯೋಜನಾ ಅಧಿಕಾರಿಗೆ ಸೇರಿದ ಸೈಟ್ಗಳದು. MLC ಒಬ್ಬರಿಗೆ ಸೇರಿದ ಬರೋಬ್ಬರಿ 128 ಸೈಟ್. ಬದಲಿ ನಿವೇಶನ ವಿಚಾರದಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ. ಮೂಡಾ ಮಾಜಿ ಆಯುಕ್ತನ ಹೆಸರಲ್ಲಿ 198 ಬೇನಾಮಿ ಸೈಟ್ಗಳು. ಯಾವ ರೀತಿಯಾಗಿ ವಹಿವಾಟು ನಡೆಸಿದ್ದಾರೆ ನೋಡಿ. ಇದು ಈಗ ತನಿಖೆ ಆಗುತ್ತೆ, ತನಿಖೆಯಿಂದ ಗೊತ್ತಾಗುತ್ತೆ. ಇಡಿಗೆ ಸಿಕ್ಕಿರುವಂಥ ದಾಖಲೆಗಳಿಂದ ಗೊತ್ತಾಗಿದೆ. ಆ ದಾಖಲೆಗಳ ಲಿಸ್ಟ್ ನೋಡ್ತಾ ಇದ್ದೀರಿ.
ದೇವನೂರು ಥರ್ಡ್ ಸ್ಟೇಜ್. ಈ ರೀತಿಯಾಗಿ ದೇವನೂರು ಥರ್ಡ್ ಸ್ಟೇಜಲ್ಲಿ ಎಷ್ಟು ಹೆಸರು ಇದೆ ನೋಡಿ, ಎಷ್ಟು ಸೈಟ್. ಅದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಸಂಪರ್ಕದಲ್ಲಿದ್ದಾರೆ. ಆಲ್ರೆಡಿ ಮಾಹಿತಿ ಕೊಡ್ತಾ ಇದ್ರು. ವಿನೋದ್, ಶಾಕ್ ಆಗತ್ತೆ. ಯಾರೆಲ್ಲ ಅಧಿಕಾರಿಗಳಂತ ಅನಿಸ್ಕೊಂಡಿದ್ರು ಅವರ ಹೆಸರಲ್ಲೇ ಬೇನಾಮಿ. ಹೇಗೆ ಗೊತ್ತಾಯ್ತಿದೆಲ್ಲ, ಹೇಗೆ ಹೊರಗೆ ಬಂತು, ತನಿಖೆ ಹೇಗೆ ನಡೀತಾ ಇದೆ? ನಾಗೇಂದ್ರ ಬಾಬು, ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ, ಬಲ್ಲಮೂಲಗಳ ಮಾಹಿತಿಗಳ ಪ್ರಕಾರವಾಗಿಯೇ ಮೂಡಾ ಮಾಜಿ ಆಯುಕ್ತರೊಬ್ಬರಿಗೆ ಸೇರಿದಂತಹ 198 ನಿವೇಶನಗಳು ಈಗ ಪತ್ತೆಯಾಗಿರುವಂಥದ್ದು. ಈಗ 631 ನಿವೇಶನದ ಪಟ್ಟಿ ಏನು ಬಂದಿದೆ, ಮೂಡಾಗೆ ಇಡಿ ಬರೆದಿರುವಂತಹ ಅಧಿಕೃತ ಪತ್ರ ಏನಿದೆ, ಆ ಒಂದು ಪತ್ರದಲ್ಲಿ ಮಾಜಿ ಮೂಡಾ ಆಯುಕ್ತರಿಗೆ ಸೇರುವಂತಹ 198 ನಿವೇಶನ, ಜೊತೆಗೆ MLC ಒಬ್ಬರಿಗೆ ಸೇರಿದಂತಹ 100ಕ್ಕೂ ಹೆಚ್ಚು ನಿವೇಶನ, ಜೊತೆಗೆ ಮೂಡಾದಲ್ಲಿ ಯೋಜನಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಂತಹ ಸುಮಾರು 98 ನಿವೇಶನ ಪಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಇವರ ಪಟ್ಟಿಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಮೂಡಾಗೆ ಒಂದು ಇಡಿ ಪತ್ರವನ್ನು ಬರೆದಿದೆ. ಭಾಳ ಪ್ರಮುಖವಾಗಿ ಈಗಾಗಲೇ ಈ ಹಿಂದೆ ಮೂಡಾ ಹಗರಣದ ವಿಚಾರವಾಗಿ ಇಡಿ ರೈಡರ್ ಮಾಡಿತ್ತು. ಸಾಕಷ್ಟು ಬಿಲ್ಡರ್ಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಸಾಕಷ್ಟು ಮಾಹಿತಿಗಳ ಕಲೆ ಹಾಕಿದೆ. ಸೊ ಈ ಒಂದು ಮಾಹಿತಿಯ ಆಧಾರದ ಮೇಲೆ, ಜೊತೆಗೆ ಕಪ್ಪು ಹಣ ಯಾವ ರೀತಿಯಾಗಿ ವರ್ಗಾವಣೆ ಆಗಿದೆ ಅದರಲ್ಲೂ ಕೂಡ ಬಿಟ್ಲ್ಯಾಂಡ್ ಜೊತೆಗೆ ಬದಲಿ ನಿವೇಶನಗಳಿದೆ. ಈ ಎರಡು ಬಿಟ್ಲ್ಯಾಂಡ್ ಇರ್ಬೋದು ಮತ್ತು ಬದಲಿ ನಿವೇಶನಗಳಿರ್ಬೋದು, ಈ ಮಾರಾಟದಲ್ಲಿ ಹರಾಜು ಮಾಡುವಂಥವರು ಕೂಡ ಏನೋ ಮೂಡಾ ಆಯುಕ್ತರಿಗೆ ಒಂದು ಪವರ್ ಇರ್ತದೆ. ಸೊ ಇದೆಲ್ಲ ಬಳಸ್ಕೊಂಡು ಎಲ್ಲೋ ಒಂದು ಕಡೆ ಅವರೇ ಪವರ್ನ ಅಥಾರಿಟಿಯ ಹೆಡ್ ಆಗಿರ್ತಾರೆ. ಸೊ ಇದೆಲ್ಲವನ್ನು ಯಾವುದು ಕೂಡ ಹರಾಜು ಮಾಡಬೇಕು, ಯಾವುದನ್ನ ಮಾಡಬಾರ್ದು, ಎಲ್ಲವೂ ಕೂಡ ಗೊತ್ತಿರುತ್ತೆ. ಸೊ ಹೀಗಾಗಿ 198 ಸೈಟನ್ನು ಈಗಾಗಲೇ ಮೂಡಾ ಅಧಿಕಾರಿಗಳು, ಅಂದರೆ ಮೂಡಾ ಆಯುಕ್ತ, ಈ ಹಿಂದೆ ಇದ್ದಂಥ ಆಯುಕ್ತರೊಬ್ಬರು ಕೂಡ ಅಷ್ಟೊಂದು ಸೈಟ್ನ ಪಡ್ಕೊಂಡಿದೆ ಅಂತೇಳಿ ಇಡಿಗೆ ಅಧಿಕೃತವಾದಂತಹ ಮಾಹಿತಿ ಲಭ್ಯ ಆಗಿದೆ. ಸೊ ಹೀಗಾಗಿ ಅವರ ವಿರುದ್ಧ ಈಗಾಗಲೇ ಒಂದು ಪ್ರಕರಣ ದಾಖಲಿಸಿ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಮೈಸೂರಿನ MLC ಒಬ್ಬರು ಕೂಡ 100ಕ್ಕೂ ಹೆಚ್ಚು ನಿವೇಶನ ಪಡ್ಕೊಂಡಿದ್ದಾರೆ. ಜೊತೆಗೆ ಮೂಡಾದಲ್ಲಿ ಕೆಲಸ ಮಾಡಿದಂತಹ ಅಧಿಕಾರಿಯೊಬ್ಬರು 90ಕ್ಕೂ ಹೆಚ್ಚು ನಿವೇಶನ ಪಡ್ಕೊಂಡಿದ್ದಾರೆ. ಈ 631 ಸೈಟ್ಗಳಲ್ಲಿ ಅಧಿಕಾರಿಗಳು, ರಾಜಕಾರಣಿಗಳ ಹೆಸರು ಕೂಡ ಮುಂದಿನ ದಿನಗಳಲ್ಲಿ ಬರ್ತಾ ಹೋಗುತ್ತೆ. ಸೊ ಹೀಗಾಗಿ ಬಗೆದಷ್ಟು ದಿನ ಕಳೆದಂತೆ ಒಬ್ಬೊಬ್ಬರ ಹೆಸರು ದಿನಕ್ಕೊಂದಂತೆ ಬರ್ತಾ ಹೋಗುತ್ತೆ. ಸೊ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರವಾಗಿ 631 ನಿವೇಶನಗಳಿದೆ. ಅದು ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಗೆ ಸೇರುವಂತಹ ದಾಖಲೆಗಳಾಗಿದೆ. ಸೊ ಹೀಗಾಗಿ ಮೂಡಾ ಈ 631 ನಿವೇಶನಗಳ ಸಂಖ್ಯೆ ಮತ್ತು ಯಾರಿಗೆ ಸೇರಿರುವಂತಹ ಮಾಹಿತಿಯನ್ನು ಇಡಿಗೆ ಕೊಟ್ಟ ತಕ್ಷಣದಲ್ಲಿ ಅವರು ಏನು ಸ್ಥಿರಾಸ್ತಿಗಳಲ್ಲಿ ಈಗಾಗಲೇ 142 ಸ್ಥಿರಾಸ್ತಿಗಳ ವಶಕ್ಕೆ ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ ಎರಡನೇ ಹಂತದಲ್ಲಿ 631 ಸೈಟ್ಗಳ ಆಸ್ತಿಯಲ್ಲೂ ಕೂಡ ವಶಕ್ಕೆ ಪಡುವುದರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಮೂಡಾ ವಿಚಾರವಾಗಿ ಇಡಿ ಸ್ವಲ್ಪ ಸೈಲೆಂಟ್ ಆಗ್ತಾ ಇದೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ರು. ಆದರೆ ಸಂಕ್ರಾಂತಿ ಕಳೀತಾ ಇದೆ ಒಂದು ರೀತಿಯ ಶಾಕನ್ನು ಕೂಡ ಈಗ ಮೈಸೂರಿನ ರಾಜಕಾರಣಿಗಳಿರ್ಬೋದು, ಯಾರೆಲ್ಲ 50-50 ಅನುಪಾತದಲ್ಲಿ ಈ ಒಂದು ನಿವೇಶನ ಪಡ್ಕೊಂಡಿದ್ದಾರೆ, ಅವರಿಗೆ ನಿಜಕ್ಕೂ ಕೂಡ ಶಾಕ್ ಎದುರಾಗ್ತಾ ಇರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿಗಾಗಿ.